ಈ ಮಷೀನು ತಂದು ಒಂದೇ ಒಂದು ವಾರದಲ್ಲಿ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಮೊದಲನೇ ವಿಡಿಯೋ ಅನ್ಬಾಕ್ಸಿಂಗ್ ಮಾಡೋದು. ಇದು ಪ್ಲೈಮ್ಯಾಕ್ಸ್ ಕಂಪ್ನಿದ ಒಂದು ರಿಚಾರ್ಜೇಬಲ್ ಸ್ಕ್ರೂ ಮಿಷಿನ್. ಬನ್ನಿ, ಇದು ಒಂದು 3 ತಿಂಗಳಾಯ್ತು ನಾ ಯೂಸ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಾಕತ್ತೀನಿ. ಈ ಅಡಾಪ್ಟರ್ ಏನೈತ್ರಿ ಇದ್ರದ್ದು ಬಾಕ್ಸ್ನಾಗ ಬಂದಿತ್ತಲ್ಲ, ನಾ ಸಪ್ರೇಟ್ ತೊಗೊಂಡಿದ್ದೆ. ಇನ್ನು ಮಿಷನ್ ಬಗ್ಗೆ ನೋಡೋದಾದ್ರೆ, ಮಿಷನ್ ನಾನು ಯೂಸ್ ಮಾಡ್ದಂಗೆ ಒಂದು ಒಳ್ಳೆ ಕ್ವಾಲಿಟಿ ಮಿಷನ್ ಐತಿ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಹೇಳ್ಬೇಕಂದ್ರೆ, ಬಾಕ್ಸ್ನಾಗ 2 ಬ್ಯಾಟ್ರಿ ಬರ್ತಾವೆ. ಇದು ನಂಬರ್ ಚಾರ್ಜ್ ಇಟ್ಟಾಗ ಯಾವ ಚಾರ್ಜ್ ಐತೆ ಅಂತ ಕನ್ಫ್ಯೂಸ್ ಆಗ್ಬಾರ್ದು, ನಾನು ನಂಬರ್ ಹಾಕೀನಿ. ಬ್ಯಾಟ್ರಿ ಬೆಸ್ಟ್ ಅದಾವೆ. ಇವನ್ನ ಉಚ್ಚಿ ನೋಡಿ ಚೆಕ್ ಮಾಡಿ ನೋಡಿ ನೀವನ್ನ. ಇನ್ನು ಚಾರ್ಜರ್ ಒಂದು 50 ಗ್ರಾಮ್ ವೇಟ್ ಐತಿದ್ದು ಅಷ್ಟೇ. ಚಾರ್ಜರ್ ಒಂದು 2 ತಾಸು ಬೇಕು ಒಂದು ಬ್ಯಾಟ್ರಿ ಚಾರ್ಜ್ ಹಾಕ. ಅಷ್ಟು ಬಾಳಿಕೆನೂ ಬರ್ತೈತಿ. ಒಂದು ಬ್ಯಾಟ್ರಿ ಯೂಸ್ ಮಾಡ್ಬಿಟ್ಟು ಅಷ್ಟರೊಳಗೆ ಇದೊಂದು ಬ್ಯಾಟ್ರಿ ಚಾರ್ಜ್ ಆಗಿರ್ತೈತಿ. ಇನ್ನು ಈ ಎಕ್ವಿಪ್ಮೆಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಒಂದು 6 mm ಬೀಟ್, ಒಂದು ನಾರ್ಮಲ್ ಬೀಟು, ಒಂದು ವುಡ್ ಬೀಟ್ ಬರ್ತಾವೆ. ಒಂದು 4 mm, ಒಂದು 2 mm ಬೀಟ್ ಬರ್ತಾವೆ. ಟೋಟಲ್ 8 ಬೀಟ್ ಬರ್ತಾವೆ ಇದ್ರಾಗ. ಇನ್ನು 9 ಟೈಪ್ ಸ್ಕ್ರೂ ಟೈಟ್ ಮಾಡುವಂಥ ನಿಪ್ಪಲ್ ಬರ್ತಾವೆ ನಿಮ್ಗೆ. ಇದು 12 mm ಅದ. ಇದು 8 mm ಇದೆ. ಒಂದು 4 mm ಐತೆ ಅದು. ಇವು ಸೈಡಿನ ಸ್ಕ್ರೂ ಏನು ಅಂತ ಒಳ್ಳೆ ಕ್ವಾಲಿಟಿ ಏನಿಲ್ಲ. ಇದೊಂದು ನಾವು ಹೊರಗೆ ತೊಗೊಂಡಿದ್ದೆ. ಇದಕ್ಕೆ ಒಂದಕ್ಕೆ 40 ರೂಪಾಯಿ ಬೀಳ್ತೈತೆ ಅದು. ಇನ್ನು ಇದು ಸ್ಕ್ರೂ ಹಾಕ್ಬೇಕಾದ್ರೆ ಅದಕ್ಕೆ ಜಾಯಿಂಟ್ ಹಾಕೋದು ಅಡಾಪ್ಟರ್. ಅದು ಇಲ್ಲಾಂದ್ರೆ ನಡೀತೈತೆ, ಅದೇನು ಯೂಸ್ ಇಲ್ಲ ಅಷ್ಟು. ಇದು ಕಾರಿಂದ ಬೈಕಿಂದು ಸ್ಕ್ರೂ ಇರ್ತಾವಲ್ರಿ, ಅದಕ್ಕೆ ಬರ್ತೈತೆ. ಇದು 14 mm ಇಂದ 21 mm ಮಟನೂ ಕೊಟ್ಟಾರ ಇವರು. ನೋಡ್ರಿ, ಇವನು ಯೂಸ್ ಮಾಡಿಲ್ಲ ನಾವೇನು. ಕ್ವಾಲಿಟಿ ಒಂದು ಲೆಕ್ಕದಾಗ ಅಡ್ಡಿಲ್ಲ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತಂದು ನೋಡೋಣ. ನಾವು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.